ಹೆಣ್ಮಕ್ಳನ್ನ ಕಟ್ಕೊಂಡು ಮರ್ಯಾದೆಯಿಂದ ಬದುಕಕ್ಕೂ ಕಷ್ಟ ಆಗ್ತಿದೆ ಯಜಮಾನ್ರೆ. ಯೋಚನೆ ಮಾಡಬೇಡಮ್ಮ, ನಾನು ಗಿರಿ ಹತ್ರ ಮಾತಾಡಿ ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ. ಸರಿ ಯಜಮಾನ್ರೆ, ಹಾಗಾದ್ರೆ ನನ್ನ ಅಕೌಂಟ್ ನಂಬರ್ ಹಲೋ ಹಲೋ ತಾತಂಗೆ ಕಷಾಯ, ಅಜ್ಜಿಗೆ ಶುಗರ್ಲೆಸ್ ಕಾಫಿ, ಅತ್ತೆ ಮಾವಗೆ ಎಕ್ಸ್ಟ್ರಾ 1 ಸ್ಪೂನ್ ಶುಗರು, ಇದು ಚಿಕ್ಕತ್ತೆ ಮಾವಂಗೆ ಟೀ, ಶೋಭಿತಾ ಅವ್ರಿಗೂ ಕಾಫಿ, ಇದು ಪಾವನ್ಯಕ್ಕಂಗೆ ಹಾಲು. ಹಲೋ ಯಜಮಾಂತಿ ಮೇಡಮ್, ನನ್ನೇ ಮರ್ತ್ಬಿಟ್ರಲ್ಲ. ನನಗೆ ಬಾದಾಮಿ ಹಾಲು ಅಥವಾ ಬೂಸ್ಟ್. ಏಯ್, ಯಾಕೆ ಸ್ಟವ್ ಆಫ್ ಮಾಡಿದೆ? ನಾನೆಲ್ಲ ಆಫ್ ಮಾಡಿದೆ? ನಾನು ಪಾಡಿಗೆ ನಾನು ಸುಮ್ಮನೆ ನಿಂತಿದ್ದೀನಪ್ಪ. ಇಲ್ಲಿ ನೋಡು, ನನ್ನ ಕೈ ಇಲ್ಲೇ ಇದೆ. ಹೌದು, ಏನು ಗೊತ್ತಿಲ್ಲ ನನಗೆ. ನಾನು ಹಾಕ್ತೀನಿ. ಏಯ್, ಅದು ಶುಗರ್ಲೆಸ್ ಕಣೋ, ಪಾನ್ ಕಮ್ಮಡ್ತೀಯಲ್ಲ, ಎಲ್ಲ ನಿನ್ನೆ ಹಾಳಾಗೋಯ್ತು. ನಾನು ಇರೋದೇ ಹಾಳು ಮಾಡಕ್ತಾನೆ. ಅಂದರೆ ನಾನು ಇರೋದೇ ಹಾಳಾಗಿರೋದನ್ನ ಸರಿ ಮಾಡಕ್ತಾನೆ ಅಂದೆ. ಇವತ್ತೆಲ್ರಿಗೂ ಏನೇನು ಬೇಕೋ ನಾನು ರೆಡಿ ಮಾಡ್ಕೊಳ್ತೀನಿ. ಹೊರಗಡೆ ನಾನು ರಂಗೋಲಿನ ಹಾಳು ಮಾಡಿದೆ, ಇಲ್ಲಿ ಶುಗರ್ಲೆಸ್ ಟೀನ ಶುಗರ್ ಹಾಕಿ ಪಾನ್ಕ ಮಾಡಿದೆ. ಇನ್ನು ಏನಪ್ಪ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನ ಸೌಟ್ ತಗೊಂಡು ಚಚ್ಬಿಡ್ತೀನಿ. ಅದ್ಯಾಕ್ ನಮ್ಮ ಆದಿಯಣ್ಣವರು ಲಕ್ಷ್ಮವ್ವನ್ ಇಷ್ಟೊಂದು ಕಷ್ಟ ಕೊಡ್ತವ್ರೆ? ನಾಗಪುರದ ನಾಗಿ ಅವರು ಜಗಳಾಕತ್ತಿಲ್ಲ, ಅದು ರೊಮ್ಯಾನ್ಸ್. ಅಯ್ಯ, ಇಷ್ಟೊಂದು ಕಿತ್ತಾಡ್ತಾ ಇದ್ದಾರೆ, ಇದು ನಿನ್ ಕಣ್ಣಿಗೆ ನಿಮಾನ್ಸ್ ತರ ಕಾಣಿಸ್ತಾ ಇದ್ಯಾ? ಕಸಮಲ್ಗೇಡಿ, ಅದು ನಿಮ್ಯಾನ್ಸ್ ಅಲ್ಲ, ರೊಮ್ಯಾನ್ಸ್. ರಸಿಕತೆ ಇಲ್ದಿರೋ ನಿನ್ ಕಟ್ಕೊಂಡು ಬಾಳೆ ಮಾಡ್ಲಿಕ್ಕತ್ತೀನಲ್ಲ, ನಾನು ನಿಮ್ಯಾನ್ಸ್ ಕೊಟ್ಟು ಸೇರ್ಕೊಂಡ್ಬಿಡ್ಬೇಕು. ನಡಿ ತೇಟ ತುಡಿ. ಅಲ್ಲ, ನಿಮ್ಯಾನ್ಸು ರೊಮ್ಯಾನ್ಸ್. ಏ ಪಾವನಿ, ಬಾಯಿಲಿ. ಈ ಬ್ಲೌಸು ಯಾಕೋ ಹಿಡ್ದಾಗ ಆಗ್ತಾ ಇದೆ, ಒಂಚೂರು ಬಿಚ್ಕೊಡ. ಅಲ್ಲೇನು ನೋಡ್ತಿದ್ಯಾ? ಕರಿತಾ ಇಲ್ವಾ ನಾನು? ಬಾಯಿಲಿ ಕೂತ್ಕೋ. ಪಾವನಿ, ಅಲ್ಲಿ ಇಲ್ಲಿ ಏನು ನೋಡ್ತಿದ್ಯಾ? ಇದ್ರ ಕಡೆ ಗಮನ ಕೊಡು. ಕೊಡಿ ಯಜಮಾಂತಿ ಮೇಡಮ್, ಇವತ್ತೆಲ್ರಿಗೂ ನಾನು ಸರ್ವ್ ಮಾಡ್ತೀನಿ. ಸ್ವಾಮಿ, ನೀನ್ ಇಷ್ಟೊತ್ತು ಮಾಡಿರೋದೆ ಸಾಕು, ಸುಮ್ಮನೆ ಕೈ ಬಿಡು. ಬಿಡಿ ಮೇಡಮ್. ಬೇಡ ಬಿಡು, ಕೊಡಿ. ಚೆಲ್ಲುತ್ತೆ ಬಿಡು. ಕಾಫಿ ಈಗಲೇ ಕೊಡ್ತೀಯೋ ಇಲ್ಲ ಮಧ್ಯಾಹ್ನ ಊಟದ ಜೊತೆ ಕೊಡ್ತೀಯೋ? ಆತೆ ರೆಡಿ ಇದೆ, ಬಂದೆ. ಬಿಡು. ನೀವು ಆರಾಮಾಗಿರಿ, ನಾನು ಎಲ್ರಿಗೂ ಸರ್ವ್ ಮಾಡ್ತೀನಿ. ಕೊಡಿ. ಯಾವ್ದು ಕೊಡ್ತಾನೋ ಏನೋ. ಕಾಫಿ, ಟೀ, ಬಾದಾಮಿ ಹಾಲು, ಅಜ್ಜಿಗೆ ಟೀ, ಶೋಭಿಗೆ ಶುಗರ್ಲೆಸ್ ಕಾಫಿ, ಅಮ್ಮಂಗೆ ಹಾಲು. ಅದೇ ಏನು ನಡೀತಾ ಇದೆ ಇಲ್ಲಿ? ಅವಳು ಮಾಡ್ಬೇಕಾಗಿರೋ ಕೆಲಸ ನೀನು ಯಾಕೋ ಮಾಡ್ತಿದ್ಯಾ? ಅದು ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ಲೈಫಲ್ಲಿ ಹೆಲ್ಪಿಂಗ್ ನೇಚರ್ ಇರಬೇಕು ಅಂತ ದೊಡ್ಡವ್ರು ಹೇಳಿದಾರಲ್ಲ ಮಮ್ಮಿ. ನಾನು ಕೆಲಸ ಮಾಡು ಅಂತ ಹೇಳಿದ್ದು ನಿನಗೆ, ನನ್ನ ಮಗನಿಗೆ ಅಲ್ಲಿ ಕೆಲಸ ಮಾಡಿಸು ಅಂತಲ್ಲ. ನಿನ್ನ ಕೈಲಿ ಆಗಲ್ಲ ಅಂದರೆ ಹೇಳು, ನಾನೇ ಮಾಡ್ತೀನಿ. ಮನೇಲಿ ಇಲ್ದಿರೋ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡು ದುಡ್ಡು ಕೇಳ್ತಿದ್ಯಲ್ಲ. ಗಂಟೆ ಬದಲಾದರೂ ಸದ್ದು ಬದಲಾಗಲ್ಲ ಅನ್ನೋ ಹಾಗೆ ನಿನ್ಗೆ ಯಾವತ್ತೂ ಬುದ್ಧಿನೇ ಬರಲ್ಲ. ಅಶ್ವಿನಿ ದೇವತೆಗಳು ಅಸ್ತು ಅನ್ನೋ ಸಮಯದಲ್ಲಿ ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ನಿಂಗೆ ಸ್ವಲ್ಪನೂ ನಾಚಿಕೆನೇ ಆಗಲ್ವಾ?
ನೋಡು, ನಿನ್ನ ಸುಳ್ಳಿಂದ ಮಕ್ಕಳಿಗೇನಾದರೂ ತೊಂದರೆ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನೀವು ಹೀಗೆ ಆಡಿದ್ರೆ ನಾವು ದೇವಸ್ಥಾನದ ಪ್ರಸಾದ ತಿನ್ಕೊಂಡೇ ಬದುಕಬೇಕಾಗುತ್ತೆ. ಅದನ್ನು ತಿನ್ನೋದಕ್ಕೂ ಪುಣ್ಯ ಮಾಡಿರಬೇಕು. ನಮಸ್ಕಾರ ಯಜಮಾನ್ರೆ. ಓ ಕೇಶವ ಪುರೋಹಿತರು, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಯಜಮಾನ್ರೆ. ಅದು ಇತ್ತೀಚೆಗೆ ನಮ್ಮ ನಳಿನಿಗೆ ಮರ್ವಿನ ಕಾಯಿಲೆ ಶುರುವಾಗ್ಬಿಟ್ಟಿದೆ. ಅದಕ್ಕೆ ನಿಮ್ಮ ಹತ್ರ ದುಡ್ಡಿನ ವಿಷಯ ಮಾತಾಡ್ತಿದ್ದಾಳೆ. ಅದು ಯಜಮಾನ್ರೆ, ನಿಮ್ಮ ಮಗಳು ನಮ್ಮ ಮನೆಗೆ ಬಂದು ನಮಗಿದ್ದ ಸಮಸ್ಯೆನೆಲ್ಲ ದೂರ ಮಾಡಿಬಿಟ್ಲು. ಬಿಡ್ರಿ ಅವಳನ್ನ. ನಿಮಗೆ ಬೇಕಾಗಿರೋದು ದುಡ್ಡು ತಾನೆ. ನನ್ನ ಮೊಮ್ಮಗಳು ಹೀಗೆಲ್ಲ ಮಾಡಿದಾಳ? ಹೌದು ಯಜಮಾನ್ರೆ. ಇವತ್ತು ನಮ್ಮ ಮನೇಲಿ ನೆಮ್ಮದಿಯಾಗಿ ದೀಪ ಹಚ್ತಿದ್ದೀವಿ ಅಂತಂದರೆ ಅಮೃತನೇ ಕಾರಣ.